ಅದು ಗಡಿಯ ಅರೆರಾತ್ರಿ. ಕತ್ತಲೆ ಬಿದ್ದಿತ್ತು. ಬೆಟ್ಟಗಳ ನಡುವೆ ಗಾಳಿ ಕೂಗುತ್ತಿತ್ತು. ನೆಲದ ಮೇಲೆ ಮಣ್ಣಿನ ವಾಸನೆ, ಗುಂಡಿನ ಸದ್ದು, ಸೈನಿಕರ ಹೆಜ್ಜೆಗಳು. ಆ ದಟ್ಟ ಅಂಧಕಾರದ ನಡುವೆ ಒಂದು ಬೆಳಕು ಹೊಳೆಯುತ್ತಿತ್ತು. ಅದು ಹೆಣ್ಣು ಧೈರ್ಯದ ಬೆಳಕು. ಆ ಬೆಳಕಿನ ಹೆಸರೇ ಸೋಫಿಯಾ ಕುರೇಶಿ. ನಿಯಂತ್ರಣ ಕೊಠಡಿಯಲ್ಲಿ ಕುಳಿತಿದ್ದ ಸೋಫಿಯಾ ತನ್ನ ಕಣ್ಣುಗಳನ್ನು ಪರದೆಗೆ ಹಚ್ಚಿಕೊಂಡಿದ್ದಳು. ಪ್ರತಿಯೊಂದು ಅಲೆಮಾರಿ ನಕ್ಷತ್ರವನ್ನೇನೋ ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ಗಡಿಯ ನಕ್ಷೆಯನ್ನು ನಿಶ್ಚಲವಾಗಿ ತೂರಿ ನೋಡುತ್ತಿದ್ದವು. ಒಂದು ತಪ್ಪಾದ ನಿರ್ಧಾರ, ನೂರಾರು ಜೀವಗಳು ಹಾಳಾಗುತ್ತವೆ. ಈ ಭಾರ ಅವಳ ಹೆಗಲ ಮೇಲೆ ಇತ್ತು. ಆದರೆ ಅವಳ ಮನಸ್ಸು ಅಚಲ. ಅವಳು ತನ್ನಲ್ಲೇ ಹಚ್ಚಿಕೊಂಡಿದ್ದಳು, ಈ ಕಾರ್ಯಾಚರಣೆಯಲ್ಲಿ ಸೋಲು ಅಸಾಧ್ಯ, ನಾವು ಗೆಲ್ಲಲೇಬೇಕು. ಆ ಕ್ಷಣದಲ್ಲಿ ಆಕಾಶದಲ್ಲಿ ಮಿಂಚಿನಂತೆ ಒಂದು ವಿಮಾನ ಕತ್ತರಿಸಿ ಹೋಯಿತು. ಅದು ವ್ಯೋಮಿಕಾ ಸಿಂಗ್. ಕಾಕ್ಪಿಟ್ನಲ್ಲಿ ಕುಳಿತಿದ್ದ ಅವಳ ಹೃದಯದಲ್ಲಿ ಒಂದು ಮಾತ್ರ ಸಂಕಲ್ಪ, ನನ್ನ ದೇಶವನ್ನು ಕಾಯಬೇಕು. ವಿಮಾನದಲ್ಲಿ ಉರಿಯುತ್ತಿರುವ ಇಂಧನದ ವಾಸನೆ, ಕಣ್ಣು ಮುಂದೆ ಹರಿಯುತ್ತಿರುವ